ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಒಂದು ಸೀರೆಗೆ ಬೇಬಿ ಕುಚ್ಚನ್ನ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅದನ್ನು ಕೂಡ ತೋರಿಸೋಣ ಅಂತ ಹೇಳಿ ಇಲ್ಲಿ ನಾನು ಕಾಲಿಗೆ ಸುತ್ತಕೊಂಡು ಥ್ರೆಡ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಟ್ಟು 80 ಎಳೆ ಥ್ರೆಡ್ನ ತಗೋತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಒಂದು ಸೈಡ್ ಥ್ರೆಡ್ಡು 80 ಎಳೆ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ ನಮಗೆ 160 ಎಳೆ ಥ್ರೆಡ್ ಆಗುತ್ತೆ. ಆ ಥರ ನಾನಿಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ಒಂದು ನೀಡಲ್ಗೆ ನಾನು ಈ ಥರ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಒಂದು ಸೈಡು 10 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 20 ಎಳೆ ಥ್ರೆಡ್ ಆಗುತ್ತೆ. ಆ ಥರ ಇಲ್ಲಿ ನಾನು ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಯಾರಿ ಫುಲ್ಲು ಒಂದೇ ಕಲರಲ್ಲಿದೆ ಸ್ನೇಹಿತರೆ, ಪರ್ಪಲ್ ಕಲರಲ್ಲಿದೆ. ಹಂಗಾಗಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಬರೀ ಒಂದೇ ಕಲರಲ್ಲಿ ಕುಚ್ಚು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟಾಗಿ ಕುಚ್ಚನ್ನು ಟ್ರೈ ಮಾಡಿದ್ದೀನಿ. ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ. ಇದು ಒಂಥರ ಹಿಂದಿನ ಕಾಲದ ರೇಷ್ಮೆ ಸೀರೆಗಳು ಬರ್ತಾಯಿತ್ತಲ್ಲ ಸ್ನೇಹಿತರೆ, ಆ ಥರ ಒಂದು ಸೀರೆ. ತುಂಬ ಅಂದರೆ ತುಂಬಾ ಗಟ್ಟಿ ಇದೆ. ಆ್ಯಕ್ಚುಲಿ ನನಗೆ ಕ್ರೋಶಾ ನೀಡಲ್ಲಿಂದ ಹೋಲ್ ಮಾಡಿಕೊಂಡ್ರೂ ಕೈಯೆಲ್ಲ ಪೇಯ್ನ್ ಆಗ್ತಾಯಿದೆ. ಅಷ್ಟು ಗಟ್ಟಿ ಇದೆ ಸೀರೆ ಮಾತ್ರ. ಅಂದರೆ ಅವಾಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬರೋ ಸೀರೆಗಳೇ ಅಷ್ಟು ಕ್ವಾಲಿಟಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ಇವಾಗ ಬರೋ ಸೀರೆಗಳು ಇಷ್ಟೊಂದು ಗಟ್ಟಿ ಇರೋದಿಲ್ಲ. ಇದು ಹಳೆ ಸೀರೆಗೇ ಅವರು ಕುಚ್ಚನ್ನು ಕಟ್ಟಿಸ್ಕೊತಾ ಇರೋದು. ಈ ಥರ ಹೋಲ್ನ ಮಾಡಿಕೊಂಡು ಸ್ವಲ್ಪ ಅಗಲವಾಗೇ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಬಿಟ್ಟು, ಅಂದರೆ ಆ ಸೀರೆ ಯಾವ ಥರ ಇರುತ್ತೆ ಅಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ರೀತಿ ಥ್ರೆಡ್ನ ತೊಗೊಂಬರ್ತೀನಿ. ಕುಚ್ಚು ಲೆಂತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ತುಂಡ ಬೇಕು ಅಂದರೆ ತುಂಡ ಮಾಡ್ಕೊಳ್ಳಿ, ಅಥವಾ ಇನ್ನು ಸ್ವಲ್ಪ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅವರು ಚಿಕ್ಕದಾಗೇ ಕುಚ್ಚುಗಳು ಬೇಕು ಅಂತ ಹೇಳಿದ್ರಿಂದ ಚಿಕ್ಕದಾಗೇ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫಸ್ಟು ನಾವು ಥ್ರೆಡ್ನ ತಂದು ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇಟ್ಕೋಬೇಕು. ಅದಾದಮೇಲೆ ನಾವೇನು ಇನ್ನೊಂದು ನೀಡಲ್ಗೆ ಗೋಲ್ಡ್ ಕಲರ್ ಥ್ರೆಡ್ ಹಾಕಿ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಗೋಬೇಕು. ಇದಕ್ಕೇನು ಹೋಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಥ್ರೆಡ್ ಇರೋದ್ರಿಂದ ಚೆನ್ನಾಗಿ ಬೇಗನೆ ಬಂದುಬಿಡುತ್ತೆ. ನೋಡಿ, ಈ ಥರ ಹಿಡ್ಕೊಂಡು ಕರೆಕ್ಟಾಗಿ ನಮಗೆ ಮಧ್ಯಕ್ಕೆ ಬರೋ ಥರ ಬೆರಳು ಕೆಳಗಡೆ ಹಾಕ್ಕೋಬೇಕು. ಥ್ರೆಡ್ನ ಹಾಕ್ಕೊಂಡು ಇವಾಗ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು. ಇದರಿಂದ ನಾವು ಕುಚ್ಚನ್ನು ಗಂಟು ಹಾಕ್ಕೋಬೇಕಾಗತ್ತೆ. ಇವಾಗ ಒಂದೇ ಕಲರಲ್ಲಿ ಸೀರೆ ಇದ್ದಾಗ ಬರೀ ಅದೇ ಕಲರ್ ಥ್ರೆಡ್ಡಲ್ಲೇ ಕುಚ್ಚು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ. ಸೊ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಕುಚ್ಚುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ ಥರ ಒಂದು 3ರಿಂದ 4 ಸಾರಿ ಕುಚ್ಚನ್ನು ಗಂಟು ಹಾಕ್ಕೊಂಡು ಈ ರೀತಿ ಥ್ರೆಡ್ನ ತಂದು ಎಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಲೆಂತ್ಗೆ ನೋಡಿ ಈ ಥರ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉದ್ದ ತುಂಡ ಏನಾದರೂ ಥ್ರೆಡ್ಗಳಿದ್ರೆ ಅದನ್ನು ಕೂಡ ನೋಡಿ ಕಟ್ ಮಾಡಿಕೊಂಡು ಈ ಥರ ಒಂದೇ ಲೆವೆಲ್ಗೆ ಮಾಡ್ಕೋಬೇಕಾಗುತ್ತೆ. ಒಂದು ಕುಚ್ಚು ಹಾಕಿದ್ದಾದಮೇಲೆ ನೆಕ್ಸ್ಟ್ ಕುಚ್ಚಿಗೆ ಹೋಗೋದಕ್ಕೂ ಮುಂಚೆ ನೋಡಿ ಈ ಥರ ಗೋಲ್ಡ್ ಥ್ರೆಡ್ನ ಒಂದು ಗಂಟು ಹಾಕಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ನೊಂದು ಕುಚ್ಚನ್ನು ಹಾಕೋತೀನಿ. ನೋಡಿ, ಸೇಮ್ ಇವಾಗ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ನಾನು ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೋತೀನಿ ಅಂತಂದರೆ, ನಂದು ಹೆಬ್ಬೆಟ್ಟಿನ ಬೆಳ್ಳನೆ ತಗೋತೀನಿ ಸ್ನೇಹಿತರೆ. ನನಗಿದು ಕರೆಕ್ಟ್ ಮೆಷರ್ಮೆಂಟು ನೀಟಾಗಿ ಗೊತ್ತಾಗುತ್ತೆ. ನಿಮಗೇನಾದರೂ ಆ ಥರ ಗೊತ್ತಾಗಿಲ್ಲ ಅಂತಂದರೆ ನೀವು ಅಳತೆ ಟೇಪ್ ತೊಗೊಂಡು ಅರ್ಧ ಇಂಚಿಗೆ ಬೇಕಾ ನಿಮಗೆ ಕುಚ್ಚು, ಅಥವಾ 1 ಇಂಚ್ ಗ್ಯಾಪ್ ಬಿಟ್ಕೊಂಡು ಹಾಕ್ಕೋಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ.
ಮತ್ತು ಇಲ್ಲಿ ನಾವು ಕೆಳಗಡೆ ಏನು ಥ್ರೆಡ್ ಬಿಟ್ಕೋತೀವಲ್ಲ ಅದನ್ನು ಕರೆಕ್ಟಾಗಿ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಬಿಟ್ಕೊಳ್ರಿ. ತುಂಬ ಥ್ರೆಡ್ಡೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡ್ರಿ. ಕೆಲವ್ರು ನಾನು ಕಟ್ಟೋದನ್ನು ನೋಡಿದ್ದೀನಿ ಸ್ನೇಹಿತರೆ, ತುಂಬ ಉದ್ದ ಉದ್ದ ಥ್ರೆಡ್ಗಳನ್ನೆಲ್ಲ ಬಿಟ್ಟು ಸುಮ್ಮನೆ ಕಟ್ ಮಾಡಿ ಹಾಕ್ತಾಯಿರ್ತಾರೆ. ಆ ಥರ ಮಾಡಿಕೊಂಡ್ರೆ ಸುಮ್ಮನೆ ಥ್ರೆಡ್ ವೇಸ್ಟ್ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡ್ರೆ ಸಾಕು. ಸುಮ್ಮನೆ ವೇಸ್ಟ್ ಮಾಡೋ ಅಂಥ ಒಂದು ನೆಸೆಸಿಟಿ ಇರೋದಿಲ್ಲ. ಹಿಡ್ಕೊಂಡು ಮತ್ತು ಈ ಕುಚ್ಚನ್ನು ಗಂಟು ಹಾಕ್ಕೋಬೇಕು. ಫಸ್ಟ್ ಒಂದು ರೌಂಡ್ ಈ ಥರ ಹಾಕ್ಕೊಂಬಿಟ್ಟು, ಅಂದರೆ ಒಬ್ಬೊಬ್ಬರು ಒಂದೊಂಥರ ನಾಟ್ ಹಾಕ್ತಾರೆ ಸ್ನೇಹಿತರೆ. ನಾನು ಯಾವಾಗ್ಲೂ ಒಂದೇ ಥರ ಅಂತ ಏನು ಹಾಕೋದಕ್ಕೆ ಹೋಗಲ್ಲ. ಒಂದೊಂದು ಸರಿ ಒಂದೊಂದು ಥರ ಹಾಕ್ಕೊಂಬಿಡ್ತೀನಿ. ನೋಡಿ, ಒಂದೆರಡು ಸರಿ ಕುಚ್ಚನ್ನು ಗಂಟು ಹಾಕ್ಕೊಂಬಿಟ್ಟು ಅದಾದಮೇಲೆ ನಾನು ಈ ಥರ ಥ್ರೆಡ್ ಶಾರ್ಟೇಜ್ ಇದ್ದಾಗ ಏನು ಮಾಡ್ತೀನಿ, ಇಲ್ಲಿ ಮುಂದೆಗಡೆಯಿಂದ ಹಾಕೋ ಬದಲು ನೋಡಿ ಈ ಥರ ಹಿಂದೆಗಡೆಯಿಂದನೇ ಥ್ರೆಡ್ನ ಎಳ್ಕೊಂಬಿಡ್ತೀನಿ. ಎಳ್ಕೊಂಡು ಇಲ್ಲಿ ನೀಡಲ್ಲಿರುತ್ತೆ ಅಲ್ವಾ, ಇದನ್ನೇ ಒಂದು ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ಹಿಂಗೆ ಕಟ್ ಮಾಡಿಕೊಂಡು ನೀಡೆಲ್ಲ ಆಚೆ ತಗೋತೀನಿ. ಅಂದರೆ ಥ್ರೆಡ್ ಕಮ್ಮಿ ಇದ್ದಾಗ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ಕುಚ್ಚು ಎಷ್ಟು ಲೆಂತಲ್ಲಿ ಬಿಟ್ಟಿರ್ತೀವೋ ಅಷ್ಟು ಲೆಂತಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಒಂದು ಚೂರು ಕೂಡ ಥ್ರೆಡ್ಡು ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ನೀಟಾಗಿ ನಾವು ಕುಚ್ಚುಗಳನ್ನ ಕಟ್ಕೋಬೋದು. ಈಗ ಆಲ್ರೆಡಿ ನಾನೊಂದು ಮುಕ್ಕಾಲು ಭಾಗ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಡಿಸೈನು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.